ಏನಾಯ್ತು ಅಂತ ನಿನ್ನೆ ಈ ಸೂರ್ಯನಗರ ಶಾಖೆಯ SBI ಬ್ಯಾಂಕ್ನಲ್ಲಿ ನಮ್ಮ ಪಕ್ಷದ ಮುಖಂಡರಾದಂತಹ ಮಹೇಶ್ ರೆಡ್ಡಿ ಅವರಿಗೆ ಒಂದು ತುಂಬ ಅವಹೇಳನಕಾರಿಯಾಗಿ ಮತ್ತು ಕನ್ನಡಕ್ಕೆ ಅವಹೇಳನ ಮಾಡುವ ರೀತಿಯಲ್ಲಿ ಇಲ್ಲಿ ವ್ಯವಸ್ಥಾಪಕ ನಡ್ಕೊಂಡಿರೋದು ಇಡೀ ರಾಜ್ಯ ಜನತೆಗೆ ಗೊತ್ತಾಗಿದೆ. ಹಾಗಾಗಿ ಈಗ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಮ್ದು ಆನೇಕಲ್ ತಾಲೂಕಿಗೆ ಒಂದು ವಿಶೇಷವಾದ ಒಂದು ಸಂಬಂಧ ಇದೆ KRS ಪಕ್ಷಕ್ಕೆ. ನಾನು ಆನೇಕಲ್ ತಾಲೂಕಿನವನು, ಸ್ವತಃ ಇದೇ ಚಂದಾಪುರ ಬೊಮ್ಮಸಂದ್ರದವನು. ಹಾಗಾಗಿ ಇದನ್ನು ನಾನು ಬರಬಾರ್ದಾಗಿತ್ತು, ಆದರೆ ಇದು ನನ್ನದೇ ಊರಲ್ಲಿ ಆಗಿರೋದನ್ನ ಬರಲೇಬೇಕು ಅಂತೇಳಿ ಬಂದೆ. ಇವತ್ತು ಬಂದು ನಾವು ಇಲ್ಲೊಂದು ಹೋರಾಟ ಮಾಡಿದ್ವಿ. ಬ್ಯಾಂಕಿನವ್ರ ಕಡೆಯಿಂದ ಈಗ ಭಾಳ ನಾವು ಸ್ಪಷ್ಟವಾಗಿ ಅವರು ಸಸ್ಪೆಂಡ್ ಅಲ್ಲ, ವರ್ಗಾವಣೆ ಆಗಲಿ, ಮತ್ತು ಅವ್ರ ಕಡೆಯಿಂದ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿದ್ದೀವಿ. ಅವರು ಕ್ಷಮಾಪಣೆ ಕೇಳೋದಕ್ಕೆ ಅವ್ರು ಈಗಾಗಲೇ ಕೇಳಿದ್ದಾರೆ, ಅವ್ರು ಮಾಡ್ತಾ ಇದ್ದೀವಿ. ನಿನ್ನೆನೇ ಅವ್ರನ್ನ ವರ್ಗಾವಣೆ ಮಾಡಿದ್ದೀವಿ, ಮತ್ತು ಈಗಾಗಲೇ ಒಬ್ಬರನ್ನ ಕನ್ನಡ ಬರೋರನ್ನ ಇಲ್ಲಿಗೆ ನೇಮಕ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನಾನು ಈ ಮೂಲಕ ನಿಮ್ಮ ಮೂಲಕ ರಾಜ್ಯದ ಎಲ್ಲ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಿರುವಂಥ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಮ್ಯಾನೇಜರ್ಗಳಿಗೆ ಮತ್ತು ಸಿಬ್ಬಂದಿಗೆ ಹೇಳೋದೇನು ಅಂದರೆ, ದಯವಿಟ್ಟು ಆದಷ್ಟು ಬೇಗ ಕನ್ನಡ ಕಲೀರಿ. ಕನ್ನಡ ಇನ್ನೂ ಕಲಿತಿಲ್ವಾ, ಕಲಿತಾ ಇದ್ದೀರಾ, ನಿಮ್ಮ ಜೊತೆಗಿರುವಂಥ ಕನ್ನಡ ಬರುವಂಥವ್ರನ್ನ ಜೊತೆಗಿಟ್ಕೊಂಡು ಯಾರಾದರೂ ಗ್ರಾಹಕರು ನಿಮ್ಮ ಹತ್ರ ಬಂದಾಗ ಅವರಿಗೆ ಟ್ರಾನ್ಸ್ಲೇಟ್ ಮಾಡಿಸ್ಕೊಂಡು ಅವ್ರು ಸೇವೆ ಕೊಡಿ. ನಾನು ಕನ್ನಡ ಮಾರೋದಿಲ್ಲ, ಬರೀ ಹಿಂದಿ ಮಾತಾಡೋ ಇಲ್ಲ ಇಂಗ್ಲೀಷ್ ಮಾತಾಡೋ ಅಂದರೆ, ಹಿಂದಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಕನ್ನಡಕ್ಕೂ ಈ ದೇಶದಲ್ಲಿದೆ. ಹಿಂದಿ ಇಂಗ್ಲೀಷು ಇವೆರಡೂ ಯೂನಿಯನ್ ಗೌರ್ಮೆಂಟ್ನ ಆಡಳಿತ ಭಾಷೆಗಳು, ಏನು ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜಸ್ಸು, ರಾಷ್ಟ್ರ ಭಾಷೆಗಳೆಲ್ಲ. ಎಲ್ಲರೂ ಹಿಂದಿ ಕಲಿಬೇಕು, ಎಲ್ಲರೂ ಇಂಗ್ಲೀಷ್ ಕಲಿಬೇಕು ಅಂತಿಲ್ಲ, ನಮಗೆ ಕನ್ನಡ ಒಂದೇ ಸಾಕು. ಹಾಗಾಗಿ ಅದನ್ನು ಗೌರವಿಸಿ ಅಂತ ನಾನು ಈ ಮೂಲಕ ಎಲ್ರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಮಾಡಲಿಲ್ವಾ ಇದೇ ಥರದ ಅವಮಾನವನ್ನು ಅಥವಾ ಪ್ರತಿರೋಧವನ್ನು ನೀವು KRS ಪಕ್ಷನ ಎದುರಿಸಬೇಕಾಗುತ್ತೆ. ಸರ್, ಈಗ 2 ದಿನದ ಹಿಂದೆನೇ ಕೂಡ ಆಗಿತ್ತು, ಬಟ್ ಇವಾಗೂ ಕೂಡ ಮತ್ತೆ ಅದೇ ರೀತಿ ಕನ್ನಡ ಅಂದರೆ ಒಂದು ಸ್ವಲ್ಪ ಏನಾದ್ರು ತಗೊಂಡಿದ್ದಾರಾ, ಈಸಿಯಾಗಿ ತೊಗೊಂಡ್ಬಿಟ್ಟಿದ್ದಾರೆ ಅಂತ? ಇಲ್ಲಿ 2 ಸಮಸ್ಯೆಗಳಿದೆ. ಒಂದು, ಬಹಳ ಮುಖ್ಯವಾಗಿ ಹೊರಗಿನಿಂದ ಬಂದಿರುವಂಥವರು ಕನ್ನಡದ ಬಗ್ಗೆ ಭಾಳ ತಿರಸ್ಕಾರ, ಅಸಡ್ಡೆಯನ್ನು ತೋರಿಸ್ತಾ ಇದ್ದಾರೆ. ಅವ್ರಿಗೇನೋ ಒಂದು ರೀತಿಯ ದುರಹಂಕಾರ, ವಿಶೇಷವಾಗಿ ಉತ್ತರ ಭಾರತೀಯರಿಗೆ ಇದು ನಿಲ್ಲಬೇಕು. ನಾವು ದಕ್ಷಿಣ ಭಾರತೀಯರು ಉತ್ತರ ಭಾರತಕ್ಕೆ ಹೋದಾಗ ಕಷ್ಟಪಡ್ತೀವಿ, ಮಾತಾಡ್ತೀವಿ, ಕಲಿತೀವಿ, ಒಂದು ಮಿಂಗಲ್ ಆಗೋದಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ಉತ್ತರ ಭಾರತದಿಂದ ಬಂದಿರುವಂಥವ್ರು ಅವ್ರ ಅಜ್ಞಾನದಿಂದಾಗಿ, ನಾನು ಅದನ್ನು ಅವ್ರು ಬೇರೆ ಏನೋ ಅವ್ರೇನೋ ಇದು ಅನ್ನೋದಿಲ್ಲ, ಅಜ್ಞಾನದಿಂದ ಬರುವಂಥ ದುರಹಂಕಾರ. ಅಜ್ಞಾನದಿಂದ ಬಂದ ದುರಹಂಕಾರನಾಗಿ ಭಾರತೀಯರು ಎಲ್ಲರೂ ಕನ್ನಡ ಹಿಂದಿ ಕಲ್ತಿರಬೇಕು ಅನ್ನುವಂಥದ್ದು ತೋರ್ತಾರೆ. ಅದ್ರ ಜೊತೆಗೆ ನಮ್ಮ ಕನ್ನಡಿಗರೂ ಸಹ ಇವತ್ತು ಬಹುತೇಕವಾಗಿ ನಿರಭಿಮಾನಿಗಳಾಗಿದ್ದಾರೆ. ಯಾವನೋ ಬಂದು ಇಂಗ್ಲೀಷಲ್ಲೋ ಹಿಂದಿಲೋ ಅಥವಾ ಇನ್ನೊಂದೆಲ್ಲ ಕೇಳಿದ್ರೆ ಇವನು ಅವನಿಗಿಂತ ಮೊದಲೇ ಅವ್ನ ಲ್ಯಾಂಗ್ವೇಜಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತಾನೆ, ಮತ್ತು ಡಿಮ್ಯಾಂಡೇ ಮಾಡೋದಿಲ್ಲ. ಈಗ ಮಹೇಶ್ ರೆಡ್ಡಿನೂ ನಿನ್ನೆ ಹೋಗಿ ಇಲ್ಲಿ ನನಗೆ ನಿನ್ನೆ ಅವ್ರಿಗೆ 15 ಲಕ್ಷ ರೂಪಾಯಿ ಯಾವುದೋ ವ್ಯವಹಾರ ಮಾಡಬೇಕಾಗಿತ್ತು. ಅವರು ತಕ್ಷಣ ಅದು ಬೇಕು ಅನ್ನೋಂಗಿದ್ರೆ ಅವರು ಹೋಗಿ ಬೇರೆಯವ್ರು ಯಾರೋ ಇಂಗ್ಲೀಷ್ ಬರೋನು ಕರ್ಕೊಬಂದು ವ್ಯವಹಾರ ಮಾಡಿಸ್ಕೊಬೋದಿತ್ತಲ್ಲ. ಕಾಯಿರಿ, ಸ್ವಲ್ಪ ತಾಳ್ಮೆ ತಗೊಳ್ಳಿ. ಆಮೇಲೆ ಅದೇ ಸಂದರ್ಭದಲ್ಲಿ ಧೈರ್ಯ ಮಾಡಿ ಕೇಳಿ. ರಾಜ್ಯಾದ್ಯಂತ ನೀವಿಗೆ ಎಲ್ಲೆಲ್ಲಿ ಬ್ಯಾಂಕಿಗೆ ಹೋದಾಗ ನಿಮ್ಮದೇ ಬ್ಯಾಂಕ್, ಸಾರ್ವಜನಿಕ ತೆರಿಗೆ ಹಣದಲ್ಲಿ ನಡೀತಿರೋ ಬ್ಯಾಂಕ್ಗಳಿವೆಲ್ಲ, ಇದು ಯಾವುದೋ ಖಾಸಗಿ ಬ್ಯಾಂಕ್ ಅಲ್ಲ. ವಿಶೇಷವಾಗಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ನಿಮಗೆ ಕನ್ನಡದಲ್ಲಿ ಮಾತಾಡ್ತಾ ಇಲ್ಲ, ಅವ್ರು ಗೌರವ ಕೊಡ್ತಾ ಇಲ್ಲ ಅಂದರೆ ನೀವು ಪ್ರತಿಭಟಿಸಿ, ವಿಡಿಯೋ ಮಾಡಿ, ಲೈವ್ ಮಾಡಿ. ನೆನ್ನೆ ನಮ್ಮ ಮಹೇಶ್ ಮಾಡಿದಾಗ ಇಡೀ ರಾಜ್ಯದ ಜನ, ವಿಶೇಷವಾಗಿ ಕನ್ನಡ ಪರವಾಗಿ ಹೋರಾಟ ಮಾಡ್ತಿರುವಂಥ KRS ಪಕ್ಷದವರು, ಸೈನಿಕರು ನಿಮಗೆ ಬೆಂಬಲಕ್ಕೆ ಬರ್ತಾರೆ. ಅಲ್ಲಿ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗೋದ ರೀತಿಯಲ್ಲಿ ನೋಡ್ಕೊಳ್ತಾರೆ. ಇಷ್ಟನ್ನು ನಾನು ಮಾತ್ರ ಹೇಳಬಲ್ಲೆ. ಹಾಗಾಗಿನೇ ಇವತ್ತು ಇವೆರಡೂ ಇಲ್ಲಿ ತನಕ ನಡೀತಾ ಇದ್ದ ಕಾರಣಕ್ಕಾಗಿ ಈ ಪರಭಾಷಿಕರ ಹಾವಳಿ ಜಾಸ್ತಿ ಆಗಿದೆ. ಒಂದು ರೀತಿಯಲ್ಲಿ ಹಾವಳಿ ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ದುರಾಚಾರ, ದುರ್ನಡತೆ ಜಾಸ್ತಿ ಆಗಿದೆ. ಆದರೆ ಇದನ್ನು ಮುಂದಕ್ಕೆ ಕನ್ನಡಿಗರು ಸಹಿಸೋದಿಲ್ಲ. ಈಗ ಏನು ಹೇಳಿದ್ರು ಅಂತ ಇವರು ಅವರು SBI ಬ್ಯಾಂಕ್ನ ವಿನಯ್ ಅಲ್ವೇನಮ್ಮ, ವಿನಯ್ ಅಂತ ಅವರು ಸಹಾಯಕ ಪ್ರಧಾನ ವ್ಯವಸ್ಥಾಪಕರು, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, ಬೆಂಗಳೂರಿನಿಂದ ಬಂದಿದ್ದರು. ಅವ್ರು ಹೇಳಿದ್ರು ನಿನ್ನೆ ವಿಚಾರ ಗಂಭೀರವಾಗ್ತಿದ್ದಂಗೆ ನಿನ್ನೆನೇ ಅವರನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಬೇರೆ ಕಡೆಗೆ. ಯಾರು ಏನು ಪ್ರಿಯಾಂಕಾ ಸಿಂಗ್ ಅನ್ನುವಂತಹ ಮ್ಯಾನೇಜರ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ, ಇಲ್ಲಿಂದ ಎತ್ತಂಗಡಿ ಮಾಡಿದ್ದಾರೆ. ಇಲ್ಲಿಗೆ ಕನ್ನಡ ಬರುವಂಥ ಗಿರೀಶ್ ಅನ್ನುವಂಥ ಒಬ್ಬ ವ್ಯವಸ್ಥಾಪಕರನ್ನು, ಕನ್ನಡಿಗರನ್ನೇ ಇಲ್ಲಿಗೆ ಮಾಡಿದ್ದಾರೆ. ಅದ್ರ ಜೊತೆಗೆ ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ SBI ಇದೆಯೋ ಅಲ್ಲೆಲ್ಲ SBIನ ಸಿಬ್ಬಂದಿಗಳಿಗೆ ಸ್ಥಳೀಯ ಭಾಷೆಯನ್ನು ಗೌರವಿಸಿ, ಸ್ಥಳೀಯ ಭಾಷೆ ನಿಮ್ಗೆ ಬರದೇ ಇದ್ದಾಗ ಇನ್ನೊಬ್ಬರನ್ನ ಏನಾದ್ರು ಇಟ್ಕೊಂಡು ಅವ್ರನ್ನ ಗ್ರಾಹಕರಿಗೆ ಸೇವೆ ಕೊಡಿ, ಸ್ಥಳೀಯ ಭಾಷೆಯಲ್ಲಿ ಸೇವೆ ಆಗ್ರಹಿಸುವಂಥ, ಸೇವೆ ಕೇಳುವಂಥ ಎಲ್ರಿಗೂ ಸ್ಥಳೀಯ ಭಾಷೆಯಲ್ಲಿ ಕೊಡಿ ಅಂತ ನಾವು ಈಗಾಗಲೇ ಸ್ಟ್ರಿಕ್ಟ್ ಆದಂಥ ಮೆಸೇಜು ನಮ್ಮ ಸಿಬ್ಬಂದಿಗೆ ಕಳಿಸಿದ್ದೀವಿ ಅಂತಲೂ ಸಹ ಅವರು ಹೇಳಿದ್ದಾರೆ. ಮುಂದಕ್ಕೂ ಇದು ನಾವು ಈ ಥರ ಘಟನೆಗಳು ಮರುಕಳಿಸ್ತಿರೋ ಹಾಗೆ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಅದ್ರ ಜೊತೆಗೆ ನಾವು ಕೇಳಿದ್ದೀವಿ ಪ್ರಿಯಾಂಕಾ ಸಿಂಗು ಈ ವಿಚಾರವಾಗಿ ವಿಷಾದ ವ್ಯಕ್ತಪಡಿಸಿ ಕ್ಷಮೆ ಕೇಳಬೇಕು ಕನ್ನಡಿಗರದು ಅಂತ. ಅದ್ರ ಬಗ್ಗೆನೂ ನಾನು ನಮ್ಮ ಹಿರಿಯರು ನಮ್ಮ ಸಂಸ್ಥೆಯಲ್ಲಿ ಮಾತನಾಡಿ ಅದ್ರ ಬಗ್ಗೆನೂ ನಾವು ತಿಳಿಸ್ತೀವಿ ಅಂತ ಹೇಳಿದ್ದಾರೆ.